28ರ ಚುನಾವಣೆಗೆ 2.5 ವರ್ಷ ಬಾಕಿ ಇದೆ. ಈ ಸಂದರ್ಭದಲ್ಲಿಯೇ ಎಚ್.ಡಿ. ಕುಮಾರಸ್ವಾಮಿ ಅವರ ನಡೆ ಮತ್ತು ನುಡಿ ಸಹಜವಾಗಿಯೇ ರಾಜ್ಯ ರಾಜಕಾರಣದಲ್ಲಿ ಹೊಸ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ರಾಜ್ಯ ರಾಜಕೀಯಕ್ಕೆ ಮತ್ತೆ ಎಚ್.ಡಿ.ಕೆ ರೀ ಎಂಟ್ರಿ ಕೊಡೋದಕ್ಕೆ ವೇದಿಕೆ ರೆಡಿ ಆದಂತೆ ಕಾಣಿಸ್ತಿದೆ. ಇವತ್ತಾದರೂ ಕ್ಲಾರಿಟಿಯನ್ನು ಕೊಡ್ತಾರಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು? ಸಿಎಂ ಡಿಸಿಎಂ ಸರ್ಕಾರದ ವಿರುದ್ಧ ದಳಪತಿ ತ್ರಿಶೂಲಾಸ್ತ್ರ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಆಗುವ ಮೊದಲೇ ವಾಕ್ಸಮರ ನಡೆಸುವುದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ನಿನ್ನೆ ಅಷ್ಟೇ ಸಿಎಂ ಡಿಸಿಎಂ ವಿರುದ್ಧ ಅಕ್ಷರಶಃ ಬೆಂಕಿ ಉಗುಳಿದ್ರು ಎಚ್.ಡಿ.ಕೆ. ಮತ್ತೊಂದು ಕಡೆ ಕೇಂದ್ರದ ಯೋಜನೆಗಳನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡಿದ್ರು. 2028ರ ರಾಜ್ಯ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆಯನ್ನು ಆರಂಭಿಸಿದ್ರ ದಳಪತಿಗಳು ಅನ್ನುವಂತಹ ಕುತೂಹಲ. ಹೌದು, JDS ಅನ್ನು ಮೇಲಕ್ಕೆತ್ತಬೇಕು ಅಂದರೆ, ಮೈತ್ರಿಯನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಸಹಜವಾಗಿ ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಅವಶ್ಯಕತೆ ಇದೆ. ಅದರ ಹಿಂಟನ್ನೇ ಈಗ ಕೊಟ್ಟಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರೀಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ, ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ನೋ ಪಾಲಿಟಿಕ್ಸ್ ಇವತ್ತು. JDS ಮತ್ತು ಬಿಜೆಪಿ ಅಲಯನ್ಸ್ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ ನೆನ್ನೆ ತಾನೇ ಹೇಳಿದ್ದಾರೆ. ಅದರಿಂದ ಇಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲ್ಲ. ಅದರ ಬಗ್ಗೆ ನೀವು ಯಾರು ಸಂಶಯ ಪಡಬೇಡಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು. ರಾಜ್ಯಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ ನಾವು ಸರಿಯಾದ ರೀತಿಯ ತೀರ್ಮಾನಗಳು ತಗೊಳ್ತೀವಿ. ನಮ್ಮ ಡೆಪ್ಟಿ ಸಿಎಂ ಹೇಳೋರಲ್ಲ, ಈ ಒಂದು ಜಿ ಅಂತಕ್ಕಂಥ ಬಿಲ್ಲಿನ ಬಗ್ಗೆ, ಈ ಯೋಜನೆ ಬಗ್ಗೆ ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ತಯಾರಾಗಿದ್ದೇವೆ. ನಾವೇನು ಕದ್ದು ಹೋಗೋ ಪ್ರಶ್ನೆ ಇಲ್ಲ. ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡಂತೆ. ಪ್ರತಿಯೊಂದು ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೆ ಹೋಗದೆ ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಕಲೀರಿ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಮೈತ್ರಿಗೆ ಮತ್ತು JDSಗೆ ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬರುವಂತಹ ಅನಿವಾರ್ಯತೆ ಜಾಸ್ತಿನೇ ಇದೆ. ಬಟ್ 2.5 ವರ್ಷಕ್ಕೂ ಮೊದಲೇ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ? ಪ್ರೇಮ್, ಕಳೆದ 2-3 ದಿನಗಳಿಂದಲೂ ಕೂಡ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿ ಬರ್ತಾರೆ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. JDS ಅಭಿಮಾನಿಗಳು, ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಟ್ರೋಲ್ ಪೇಜ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ಸಂಬಂಧಪಟ್ಟಂತೆ ಸಾಕಷ್ಟು ಪೋಸ್ಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ನಾನು ಕ್ಲಾರಿಟಿ ಕೊಡ್ತೇನೆ, ಮಾತನಾಡ್ತೇನೆ, ಫ್ರೀಯಾಗಿ ಮಾತನಾಡ್ತೇನೆ, ಎಲ್ಲವನ್ನೂ ಹೇಳ್ತೇನೆ ಅನ್ನುವಂಥ ಮಾತನ್ನು ನಿನ್ನೆ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅಥವಾ ನಾಳೆ ಮಾತಾಡ್ತಾರೆ ಅನ್ನುವಂಥದ್ದು, ಏನು ಘೋಷಣೆ ಮಾಡ್ತಾರೆ, ಮರಳುವ ಕಂಬ್ಯಾಕ್ ಸಂಬಂಧಪಟ್ಟಂತೆ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಇದ್ರ ಸಾಲದು ಅಂತ ಅಂದ್ಬಿಟ್ಟು ಕಳೆದ 2-3 ದಿನಗಳಿಂದ ಕಾಂಗ್ರೆಸ್ನವರು ಕೂಡ, DK ಅವರು ಕೂಡ ಒಂದು ರೀತಿಯಲ್ಲಿ ಕೆಣಕೋ ಮಾತನ್ನ ಆಡ್ತಾ ಇದ್ದಾರೆ. ಬಿಜೆಪಿ ಜೊತೆ JDS ವಿಲೀನ ಆಗಿಬಿಡುತ್ತೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಎಲ್ಲವನ್ನು ಕೂಡ ಇಟ್ಕೊಂಡು ಇದ್ರ ಜೊತೆಗೆ ಕುಮಾರಸ್ವಾಮಿ ಅವ್ರಿಗೂ ಕೂಡ 2028ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು CM ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆ ಇದ್ದೇ ಇದೆ. ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಮತ್ತೆ ಮರಳಿ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಇದಕ್ಕೆ ಕ್ಲಾರಿಟಿಯನ್ನು ಅವರೇ ಕೊಡಬೇಕು. ಇವತ್ತು ಅಥವಾ ನಾಳೆ ಏನು ಹೇಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಆದರೆ ಕುಮಾರಸ್ವಾಮಿ ಅವರ ಕಂಬ್ಯಾಕ್ ಇದೆಯಲ್ಲ, ಅದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಸೋದಂತ ಹೌದು. ಯಾಕಂದ್ರೆ ಈಗ ಕಾಂಗ್ರೆಸ್ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಜನಾಭಿಪ್ರಾಯ ಮಿಶ್ರ ಪ್ರತಿಕ್ರಿಯೆ ತರ ಇದೆ. ಗ್ಯಾರಂಟಿಗಳ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಇದೆ, ಸಾಕಷ್ಟು ಖುಷಿ ಕೂಡ ಜನರಲ್ಲಿದೆ. ಆದರೆ ಆ ವಿಚಾರದಲ್ಲಿ ಒಂದು ಕ್ಲಾರಿಟಿ ಕಾಂಗ್ರೆಸ್ನವ್ರು ಸಿಗ್ತಾ ಇಲ್ಲ. ಆಂತರಿಕ ಕಚ್ಚಾಟದಿಂದ ಒಂದು ರೀತಿಯಲ್ಲಿ ಜನಾಭಿಪ್ರಾಯ ವಿರುದ್ಧವಾಗಿದೆ. ಆ ಹಿನ್ನೆಲೆಯಲ್ಲಿ ಇದು ಸೂಕ್ತ ಸಂದರ್ಭ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುವ ಘೋಷಣೆ ಮಾಡೋದಕ್ಕೆ ಅನ್ನುವಂಥದ್ದು JDSನ ಅಭಿಲಾಷೆ. ಆದರೆ ಬಿಜೆಪಿ ವಿಚಾರದಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಅಲ್ಲಿ ನಾಯಕರ ಕೊರತೆ ಇರೋ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಮೈತ್ರಿಗೆ ಕುಮಾರಸ್ವಾಮಿ ಅವರೇ ಕ್ಯಾಪ್ಟನ್ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಗ ಕುತೂಹಲ ಘಟ್ಟದಲ್ಲಿ ಇರುವಂಥದ್ದು. ಅದಕ್ಕೆ ಯಾವ ರೀತಿ ಟ್ವಿಸ್ಟ್ ಕೊಟ್ಟು ಅನೌನ್ಸ್ಮೆಂಟ್ ಮಾಡಿ ಒಂದು ರೀತಿಯಲ್ಲಿ ಪ್ಯಾಚಪ್ ಮಾಡ್ತಾರೆ ಕುಮಾರಸ್ವಾಮಿ ಅವರು, ಅಥವಾ ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾವ ಘೋಷಣೆ ಮಾಡ್ತಾರೆ, ಮರಳುವ ಬಗ್ಗೆ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಪ್ರೇಮ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.